ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಸಿಡೆಂಟ್ ಆಗಿದ್ದ ಜಾಗ ಆ ಕಡೆನೇ ಅಲ್ವಾ? ಆ ಜಾಗದಲ್ಲೇ ಒಂದು ಸಣ್ಣ ಕಾಳಿದೇವಿ ಗುಡಿ ಇತ್ತು. ಹಾಗೆಲ್ಲ ಜನ ತಾಯಿನೇ ಆಕ್ಸಿಡೆಂಟ್ ಮಾಡಿಸಿದ್ದು, ಬಲಿ ತಗೊಂಡಿದ್ದು ಅಂತ ಮಾತಾಡ್ಕೋತಿದ್ರು. ಈಗ ಇವನು ಅದನ್ನೇ ಹೇಳಿರ್ತಾನೆ. ಆದರೆ ಅವತ್ತಿನ ಸತ್ಯ ನನ್ನ ಕಣ್ಮುಂದೆನೇ ಇದೆಯಲ್ಲ. ಹಾಗೆಲ್ಲ ಹೇಳಬೇಡಿ. ನೀವು ಬೇಕು ಅಂತ ಮಾಡಲಿಲ್ವಲ್ಲ, ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ನನಗೀಗಲೂ ಬಲವಾಗಿ ಅನ್ನಿಸ್ತಾ ಇದೆ. ಅವತ್ತು ನಾನು ಸುಮತಿ ಇಬ್ಬರೇ ಹೋಗೋದು ಅಂತ ಆಗಿತ್ತು. ಮಹೇಶ ಬರಲ್ಲ ಅಂತ ಹೇಳ್ತಿದ್ದವನು ಇದ್ದಕ್ಕಿದ್ದಾಗಿ ನಾನು ಜೊತೆಲಿ ಬರ್ತೀನಿ ಅಂತ ಹೊರಟ್ಬಿಟ್ಟ. ಅವಿ ನಾನು ಬರ್ತೀನಿ ಅಂತ ಹಠ ಮಾಡ್ಕೊಂಡು ಬಂದ. ಆದರೆ ಅವತ್ತು ಮಹೇಶ ಯಾಕೆ ಹೊರಟ ಅಂತ ನನಗೀಗಲೂ ಗೊತ್ತಿಲ್ಲ. ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂದ. ನಾನು ಸ್ಪೀಡಾಗಿ ಹೊರಟೆ. ಆದರೆ ಎದುರಿಗೆ ಲಾರಿ ಬಂತು. ಅದು ರಾಂಗ್ ಸೈಡಲ್ಲಿ ಬಂತು ಅನ್ನೋದಷ್ಟೇ ನೆನಪಿರೋದು. ನಾನು ಬಚಾವಾಗೋಕ್ಕೆ ಟ್ರೈ ಮಾಡಿದ್ನಾ ಅಥವಾ ಅವನು ಬೇಕಂತಲೇ ಬಂದು ಗುದ್ದದ್ನ ಅನ್ನೋದು ನಂಗೆ ನೆನಪಾಗ್ತಿಲ್ಲ. ಆ ಕ್ಷಣಕ್ಕೆ ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ನೊಂದ್ಕೋಬೇಡಿ. ನೀವು ದಿನಾಗ್ಲೂ ಪಾಪ ಪ್ರಜ್ಞೆಯಲ್ಲಿ ನೋವು ತಿಂತಾ ಇದ್ದೀರಾ. ಯಾರಿಗೆ ಗೊತ್ತು, ಆ ಲಾರಿ ಒಂದೇ ತಪ್ಪಿರ್ಬೋದಲ್ವಾ? ಗೊತ್ತಿಲ್ಲ. ಸುಮತಿ ಕಾರ್ಯ ಎಲ್ಲ ಮುಗಿದು ಮಹೇಶನ್ ಟ್ರೀಟ್ಮೆಂಟು ಅದು ಇದು ಅಂತ ನಾನು ಓಡಾಡೋ ಹೊತ್ತಿಗೆ ಆ ಕೇಸ್ ಕ್ಲೋಸ್ ಆಗಿಬಿಟ್ಟಿತ್ತು. ಆ ಲಾರಿಯವನು ಮತ್ತೆ ಕೈಗೆ ಸಿಗಲೇ ಇಲ್ಲ. ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಕೇಸ್ ಕ್ಲೋಸ್ ಆಗಿಬಿಡ್ತು. ನಾನು ಮತ್ತೆ ಕೆಣಕಕ್ಕೆ ಹೋಗಲಿಲ್ಲ. ಎಷ್ಟೇ ಕೆಣಕಿದ್ರೂ ಹೋದವ್ರು ಬರಲ್ಲ, ಮಹೇಶ ಹುಷಾರಾಗಲ್ಲ ಅಂತ ಸುಮ್ಮನಾಗ್ಬಿಟ್ಟೆ. ಅಕಸ್ಮಾತ್ ನಿಮ್ಗೆ ಯಾರಾದರೂ ಆಗದೆ ಇದ್ದವ್ರು ಏನಾದರೂ? ನನಗಾಗ್ದಿರೋರು ಯಾರಿದ್ದಾರೆ? ನಾನು ಯಾರಿಗೇನು ಮಾಡಿದ್ದೀನಿ? ಜೀವ ತೆಗೆಯುವಷ್ಟು ದ್ವೇಷ ನನ್ನ ಮೇಲೆ ಯಾರಿಗಿದೆ ತುಳಸಿಯವರೇ? ಮಹಾಲಕ್ಷ್ಮಿ ಚಿನ್ನದ ರೂಪದಿಂದ ಈಗ ಹಣದ ರೂಪಕ್ಕೆ ಬಂದಿದ್ದಾಳೆ. ನನ್ನ ಮೊಮ್ಮಗನ ಬದುಕಿಗೆ ಒಂದು ದಾರಿ ಮಾಡಿಕೊಡ್ತಾಳೆ. ಆ ಮಹಾತಾಯಿ ಈ ಮನೆಯಲ್ಲಿ ಸದಾ ಕಾಲ ನೆಲೆಸಲಿ ಅಂತ ಆಕೆನ ಭಕ್ತಿಯಿಂದ ಬೇಳ್ಕೊಳ್ಳಿ. ಈ ದುಡ್ಡು ನನ್ನ ಯೋಗ್ಯತೆನ ಪರೀಕ್ಷೆ ಮಾಡೋಕೆ ಸಿಕ್ಕಿರೋ ಕೊನೆ ದುಡ್ಡು. ಇದು ನನ್ನ ಜೀವನ ಬದಲಾಯಿಸಿ ಸ್ವಾಭಿಮಾನದಲ್ಲಿ ಬದುಕೋತರ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಸಮರ್ಥ. ಆ ಲಕ್ಷ್ಮಿ ತನ್ನನ್ನು ಗೌರವಿಸೋರನ್ನ ಸದಾ ಕಾಯ್ತಾಳೆ. ನಿಂಗೆ ಒಳ್ಳೇದಾಗಲಿ ಕಣೋ. ನೀನು ಅನ್ಕೊಂಡಿದ್ದೆಲ್ಲ ನೆರವೇರಲಿ. ಆಲ್ ದಿ ಬೆಸ್ಟ್ ಸಮರ್. ನನಗೋಸ್ಕರ ನಿನ್ನ ಒಡವೆನೆಲ್ಲ ಮಾರಿದ್ಯಾ. ನೀನು ಹೆಮ್ಮೆ ಪಡೋ ಹಾಗೆ ಬದುಕ್ತೀನಿ ಬಾಸು. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಯಾಕೋ. ಆಪತ್ತಿಗಾಗದೆ ಇರೋ ಚಿನ್ನ ಎಷ್ಟೇ ಬೆಲೆ ಬಾಳಿದ್ರೂ ಅದು ವ್ಯರ್ಥಾನೆ. ನಿನಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳು? ತಾತ ಹೇಳ್ದಾಗೆ ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್ ಪ್ರಸಾದ್. ಥ್ಯಾಂಕ್ಸ್ ಎಲ್ಲ ಏನೋ ಬೇಡ. ನಾನೆಲ್ಲೋ ಕೇಳಿದ್ದೆ, ಹೆಂಡತಿ ಒಡವೆ ಮಾರಿ ಒಂದು ಕಂಪ್ನಿ ಕಟ್ಟಿ ಕೋಟ್ಯಾಧೀಶ್ವರ ಆದವ್ರು ಸುಮಾರು ಜನ ಇದ್ದಾರೆ.
ಅವ್ರ ಥರನೇ ನೀವು ಆಗಲಿ ಅಂತ ನಾನು ಹಾರೈಸ್ತೀನಿ. ಅಯ್ಯೋ, ಕೋಟಿ ಮಾಡೋ ಆಸೆ ಎಲ್ಲ ನನಗಿಲ್ಲ. ಇವಳಿಷ್ಟು ಮಾಡಿದ್ದಕ್ಕೆ ವರ್ಷಕ್ಕೊಂದು 10 ಲಕ್ಷ ದುಡಿದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಆಗುತ್ತೆ. ಸಮರ್ಥ, ಸಾಲಾಗಿಲ್ಲ ಅಂತ ಮಾಡೋದಾದ್ರೆ ಹುಷಾರು. ನಾನೆಲ್ಲ ನೋಡ್ಕೋತೀನಿ ತಾತ, ನೀವೇನು ತಲೆ ಕೆಡ್ಸ್ಕೊಬಿಡಿ. ಎಲ್ಲ ಹಣೆ ಬರ ಅಷ್ಟೇ. ಅದಾದಮೇಲೆ ನನ್ನ ಜೀವನ ಮುಗಿದೋಯ್ತು ಅಂದ್ಕೊಂಡಿದ್ದೆ. ಇನ್ಯಾವತ್ತೂ ಜೀವನದಲ್ಲಿ ಕನಸು ಹುಟ್ಟೋದೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನೀವು ಬಂದ ಮೇಲೆ ಮತ್ತೆ ಜೀವನದ ಬಗ್ಗೆ ಭರವಸೆ ಬಂದಿದೆ. ಇನ್ಮೇಲಾದರೂ ಎಲ್ಲ ಮರೆತು ನಗ್ನಗ್ತಾ ಇರಿ. ಅರೆ, ಈ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಹೂವು ಇಷ್ಟ. ನೋಡಿ, ನಿಮಗೆ ಹೂ ಇಷ್ಟ, ಅದನ್ನು ಕಿತ್ಕೊಡು ಅಂತ ನನ್ನ ತಮ್ಮ ಹೇಳ್ತಾ ಇದ್ದಾನೆ. ನನ್ನ ತಮ್ಮ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಅಷ್ಟು ಎತ್ತರ ಇದೆ, ಹೇಗೆ ಕೇಳ್ತೀರಾ? ಜಂಪ್ ಮಾಡಿದ್ರೆ ಸಿಗತ್ತೆ. ಮೊನ್ನೆ ಬಾಕ್ಸ್ ಎತ್ತಿದ್ದು ಮರ್ತೋಯ್ತಾ? ಆಗಲ್ಲ ಅನ್ಸುತ್ತೆ. ಆಗಲ್ಲ ಅನ್ನೋ ಮಾತೇ ಇಲ್ಲ. ಶಾರ್ವರಿ, ಮಹೇಶ ಎಲ್ಲಿ? ಭಾವ ಅವರು ರೂಮಲ್ಲಿ. ಮಹೇಶ, ನೀನು ಹೀಗೆ ದಿನ ಸ್ವಲ್ಪ ಸ್ವಲ್ಪ ನಡೆಯೋದು ಪ್ರಾಕ್ಟೀಸ್ ಮಾಡಿದ್ರೆ ಸದ್ಯದಲ್ಲೇ ಸಯೋಗ್ಯ. ಮಹೇಶ್ ಅವರೇ, ಇವ್ರು ಯಾರು? ಅಣ್ಣ, ನನ್ನ ಅಣ್ಣ. ಮಹೇಶ, ನಿನಗೆ ಗುರ್ತು ಸಿಗ್ತಿದೆಯೇನೋ? ಮಹೇಶ್ ಅವರೇ, ನಾನು ಯಾರು? ಅದಕ್ಕೆ ಚಿಕ್ಕಪ್ಪ, ನಾನು ಯಾರು? ಚಿಕ್ಕಪ್ಪ ನಾನು. ಡ್ಯಾಡ್, ನಾನು. ಅವನು ಅವಿ. ಅವಿ. ಇವನು ಅಭಿ. ಅವಿ. ಅವಳು ನಿಧಿ. ನಿಧಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.